ಜಸ್ಟ್ ಇಮ್ಯಾಜಿನ್, ಪ್ರತಿನಿತ್ಯ ಬೆಳ್ಳಂಬೆಳಗ್ಗೆ ಸೂರ್ಯ ನಾನಿವತ್ತು ಆಚೆ ಬರಲ್ಲ ಬೇಡವಾ ನನಗೆ ಡಿಸೈಡ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿದ್ರೆ ನಮ್ಮ ಕಥೆ ಏನಾಗಬೇಕು? Rerouting the brain. ಪಟಾಕಿ ಮಾರ್ನಿಂಗ್ ಶ್ರುತಿ, ಆಲಸ್ಯ, ಪ್ರೊಕ್ರಾಸ್ಟಿನೇಷನ್ ಇಂಥ ಜನ ನಾವು ದಿನನಿತ್ಯ ನಾವು ನೋಡ್ತಾ ಇರ್ತೀವಲ್ಲ. ಈ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಇವ್ರ ಹತ್ರ ಹೋಗ್ಬೇಕಾ, ಅವ್ರ ಹತ್ರ ಹೋಗ್ಬೇಕಾ, ಈ ಕೋರ್ಸ್ ಮಾಡ್ಬೇಕಾ, ಆ ಕೋರ್ಸ್ ಮಾಡ್ಬೇಕಾ ಅನ್ಕೊಂಡು ಏನು ಮಾಡಿದ್ರೆ ಒಂದೊಂದ್ಸಲ ಸುಮ್ ಕೂತ್ಕೊಂಡ್ಬಿಡ್ತಾರೆ. ತುಂಬಾ ಜನಕ್ಕೆ ಇದು ಯಾಕೆ ಮಾಡಲ್ಲ ಗೊತ್ತಾ? ಅವ್ರಿಗೆ ಭಯ ಇದೆ, ಅವ್ರು ಏನೋ ಆಗ್ಬಿಟ್ಟು ಫೇಲ್ ಆಗ್ಬಿಟ್ರೆ ಅನ್ಬಿಟ್ಟು. ನಿನ್ನೆ ಒಂದು ಕತೆ ಆಯ್ತು, ಹೇಳ್ತೀನಿ ನಿಮಗೆ. 74 ವರ್ಷ ಪೇಷಂಟ್, ಅವನಿಗೆ ಪಾರ್ಕಿನ್ಸನ್ಸ್ ಇದೆ. 2 ಕೈಯಲ್ಲಿ ಶೇಕಿಂಗ್ ಇತ್ತು, ಟ್ರೆಮರ್ಸ್ ತುಂಬಾ ಇತ್ತು, ಬಟ್ 2 ಕೈಯಲ್ಲಿ ಜಾಸ್ತಿ ಇತ್ತು. ಸೊ ನಾನು 1.5 ತಿಂಗಳಿಂದ ಕೇಳ್ತಾ ಇದ್ದೀನಿ ಅವನಿಗೆ, ಅಪ್ಪ ನಿಮಗೆ ಯಾವ ಕೈ ಬೇಕು? ಬಿಕಾಸ್ ಪೇಷಂಟ್ ಡಿಸೈಡ್ ಮಾಡ್ಬೇಕು. ಇದು ಫಂಕ್ಷನಲ್ ನ್ಯೂರೋಸರ್ಜರಿ ಅಲ್ವಾ, ಪೇಷಂಟ್ಗೆ ಏನ್ ಬೇಕೋ ಅದ್ ಮಾಡ್ತೀನಿ. ಆಯ್ತು ಡಾಕ್ಟರ್, ಯೋಚನೆ ಮಾಡ್ಕೊಂಡ್ ಬರ್ತೀನಿ ಅಂತ ಎಲ್ಲ. ಕಡೆಗೆ ನಾನು ಹೇಳಿ, ನೋಡಪ್ಪ ನೀವು ಬರೆಯಕ್ಕೆ ಇಷ್ಟ ಇದೆ ನಿನ್ಗೆ, ಸೊ ಬಲಗಡೆ ಕೈ ಮಾಡ್ತೀನಿ ಫಸ್ಟ್. ಒಂದೊಂದ್ಸಲಿ ಎಡಗಡೆ ಕೈ ಸ್ವಲ್ಪ ಕಮ್ಮಿ ಆಗುತ್ತೆ, ಸೊ ನೋಡೋಣ ಅಂದ್ಬಿಟ್ಟು ಹೇಳ್ದೆ. ಎಲ್ಲ ಡಿಸೈಡ್ ಆಯ್ತು. ನಿನ್ನೆ ಆಪರೇಷನ್ ಥಿಯೇಟರ್ ಒಳಗೆ ಹೋಗ್ತೀನಿ, ಸೇಮ್ ಪ್ರಶ್ನೆ ಕೇಳಿದೆ. ಸರ್ ನೋಡಿ ಡಾಕ್ಟ್ರೆ, ಎಡಗೈ ನಡಕ ಜಾಸ್ತಿ ಇದೆ, ಏನ್ ಮಾಡೋದು ಅಂತ ಕೇಳ್ದ. ಹೊರಗಡೆ ಹೋಗಿ ಅವ್ರ ಮಿಸ್ಸಸ್ ಕೇಳ್ದೆ, ನೋಡಮ್ಮ ಈ ತರ ಮತ್ತೆ ಇದೇ ಕೇಳ್ತಾ ಇದ್ರ ಡಾಕ್ಟ್ರೆ, 42 ವರ್ಷ ನನ್ಗೆ ಇದೇ ಪ್ರಾಬ್ಲಮ್ ಆಗ್ತದೆ, ಏನು ಲೈಫಲ್ಲಿ ಡಿಸೈಡ್ ಮಾಡಲ್ಲ, ಎಲ್ಲ ನಾನೇ ಮಾಡ್ಬೇಕು. ಒಳ್ಳೇದಾಯ್ತಮ್ಮ, ನೀವೇ ಡಿಸೈಡ್ ಮಾಡಿ. ಒಳಗೆ ಹೋಗಿ ಹೇಳ್ದೆ, ನೋಡಪ್ಪ ನಿಮ್ ವೈಫ್ ಡಿಸೈಡ್ ಮಾಡಿದ್ರೆ ಬಲ್ಗೈ ಬೆಸ್ಟ್ ಅಂತ ನಿನ್ಗೆ, ಅದನ್ನ ಮಾಡ್ತಾ ಇದೀನಿ ಹೇಳ್ಬಿಟ್ಟು ಐ ವೆಂಟ್ ಅಹೆಡ್ ಅಂಡ್ ಡಿಡ್ ದಟ್ ಅಂಡ್ ಟ್ರೆಮರ್ ಕಂಪ್ಲೀಟ್ ಆಗಿ ನಿಂತೋಯ್ತು. ಅದು ಹೇಳ್ತಾ ಇರೋದೇನಂದ್ರೆ, ಈ ತರದ್ ಎಷ್ಟು ಜನ ಇರ್ತಾರೋ ಇದ್ರಲ್ಲಿ ಇದೆ. ಸೊ ಇಟ್ ವಾಸ್ ಅ ಸ್ಮಾಲ್ ಲಾಫ್, ಸೊ ಐ ಡಿಸೈಡ್ ಟು ಶೇರ್ ದಟ್ ಸ್ಟೋರಿ ವಿತ್ ಯು. Rerouting the brain.